ವೀರೇಶ್ವರ ಪುಣ್ಯಾಶ್ರಮದ ರಥದ ಗಾಲಿಯ ಮೇಲೆ ಅನ್ಯ ಕೋಮಿನ ಮಹಿಳೆಯ ಹೆಸರು ಕೆತ್ತನೆ ಮಾಡಲಾಗಿದೆ ಅಂತ ಆರೋಪಿಸಿ ರಾಜು ಖಾನಪ್ಪನವರು ಸುದ್ದಿಗೋಷ್ಠಿ ನಡೆಸಿದ್ರು. ಜೊತೆಗೆ ಟ್ರಸ್ಟಿಗಳಿಂದ ಜೀವ ಬೆದರಿಕೆ ಇದೆ ಅಂತ ಕಲ್ಲಯ್ಯಜ್ಜನವರು ಆರೋಪಿಸಿದ್ರು. ಈ ಹಿನ್ನೆಲೆಯಲ್ಲಿ ಶ್ರೀಗಳಿಗೆ ಧೈರ್ಯ ತುಂಬುವ ಉದ್ದೇಶದಿಂದ ಕರವೇ ಜಿಲ್ಲಾ ಘಟಕದ ವತಿಯಿಂದ ಭೇಟಿ ಮಾಡಲಾಗಿದೆ. ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಅಬ್ಬಿಗೇರಿ ಮಾತನಾಡಿ, ಶ್ರೀಗಳು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರದು, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಧೈರ್ಯ ತುಂಬಿದ್ರು. ನಾರಾಯಣಗೌಡರ ಸಂಘಟನೆ ಇಡೀ ರಾಜ್ಯದ ತುಂಬೆಲ್ಲ ಐತ್ರಿ. ನಾವು ನಮ್ಮ ಜಿಲ್ಲೆಯನ್ನ ಅಷ್ಟೇ ಅಲ್ಲದೆ ಪಕ್ಕದ ಜಿಲ್ಲೆ ಧಾರವಾಡ ಮತ್ತು ಕೊಪ್ಪಳ, ಹಾವೇರಿ, ಬಾಗಲಕೋಟೆಯಿಂದನೂ ಕೂಡ ನಾವು ಕಾರ್ಯಕರ್ತರನ್ನ ಕರೆತರ್ತೀವಿ. ಮಠದ ತೇರನ್ನು ನಿಲ್ಲಿಸ್ತೀನಿ ಅಂದಾರಲ್ರಿ, ಅವ್ರಿಗೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲಾರದೆ ನಾವು ಬದ್ಧರಾಗಿ ನಿಮ್ಮ ಜೊತೆ ಇರ್ತೀವಿ. ನೀವು ಹೆದರಬೇಡ್ರಿ, ನೀವು ಯಾವುದೇ ಕಾರಣಕ್ಕೂ ಕಣ್ಣೀರನ್ನು ಹಾಕ್ಬೇಡ್ರಿ. ಅದು ಬೇಕಾದಲ್ರಿ. ನಮ್ಮ ಸಿದ್ಧಾಂತದ ಪ್ರಕಾರ ನಾವು ಸ್ನೇಹಕ್ಕೂ ಬದ್ಧ, ಸಮಾನಕ್ಕೂ ಸಿದ್ಧಾಂತ ಇದೀವಿ. ಅವರು ಏನು ಆ ಮನುಷ್ಯ ಇವತ್ತು ನಿಮ್ಮ ಬಗ್ಗೆ ಮಠದ ವೀರೇಶ್ವರ ಪುಣ್ಯಾಶ್ರಮದ ಮಠದ ಬಗ್ಗೆ ಭಾರಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಭಾಳ ತಪ್ಪದು. ಯಾಕಂದ್ರೆ ನಾವು ಸಣ್ಣವರಿಂದನೇ ನೋಡ್ಕೊಂಡು ಬಂದಿರ್ತಾರೆ. ಯಾರಾದ್ರೂ ಒಂದು ಟೋಲ್ಗೇಟ್ ಗಡಿಯಾರ ಕೊಟ್ಟರೆ ಅವ್ರ ಹೆಸರಾಗಿ ಕೊಡ್ತಾರೆ. ಅದು ನಿನ್ನೆ ದಿವಸ ನಮ್ಮ ಗದಗ ತಾಲೂಕು ನರೇಗಾ ಗ್ರಾಮದೊಳಗೆ ಕೊಟ್ಲಾಪುರದೊಳಗೆ ಇವತ್ತು ಮೊಹರಂ ಹಬ್ಬದ ಅಂಗವಾಗಿ ಒಂದು ಡೋಲು ಕೊಡಿಸಿರ್ತದೆ. ಅದು ಐನೇರು ಕೊಡಿಸ್ಯಾರ. ಅದು ಮಸೂತಿ ಕೊಡಿಸ್ಯಾರಿ. ಮತ್ತು ಅವ್ರು ಕೊಡಿಸೋದ್ರಿಂದ ಅದು ಮಸೂತಿ ಒಳಗೆ ಮಠ ಆಗಕ್ಕೆ ಆಗೋದಿಲ್ಲ. ಅವ್ರಿಗೇನೋ ಹೌನ್ರಿ, ಅದೇ ರೀತಿ ಇದು ಭಾವೈಕ್ಯತೆ ಮಠ. ಇದು ಜಾತಿ ಇಲ್ರಿ. ಸಾವಿರಾರು ಜನ ಬಂದು ಇವತ್ತು ಅನ್ನ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಯಾವುದೇ ರೀತಿಯಿಂದ ಜಾತಿ ಧರ್ಮ ಅಂತಕ್ಕಂಥದ್ದು ಇದ್ದಾರೆ. ನೀವು ಮಾಡ್ತಕ್ಕಂಥ ಕಾರ್ಯ, ನೀವು ಮಾಡ್ತಕ್ಕಂಥ ಕೆಲಸ ಒಳ್ಳೆಯ ರೀತಿ ನಮ್ಮೆಲ್ಲರಿಗೂ ಆಶೀರ್ವಾದ ಸದಾ ಇರಲಿ. ನೀವು ಯಾವುದೇ ಪರಿಸ್ಥಿತಿಗೆ ಯಾವುದೇ ಹೆದರಬೇಡಿ. ರಾಜು ಖಾನಪ್ಪರವ್ರೆ ಅಂತ 10 ಜನ ಬಂದ್ರು ನಾವು ಎದುರ್ಸಾಕ್ಷಿ ಇದ್ದೀವಿ. ನಮ್ಮ ಪ್ರಾಣ ಕೊಟ್ಟ ನಾವು ನಿಮಗೆ ನಿಮ್ಮ ಮಠಕ್ಕೆ ಭದ್ರಾಗಿರ್ತೀವಿ ಅಂತ ಈ ಮೂಲಕ ನಾವು ರೈಸ್ ಆಫ್ ನ್ಯೂಸ್ ಗದಗ್.